ತುಳುನಾಡಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ನ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR ಅಂತ ಏನು ನಡೀತಾ ಇದೆ. ಇದರಲ್ಲಿ ನಮ್ಮ ಎಲ್ಲ ಒಂದು ಅಧಿಕಾರಿಗಳ ಕರ್ತವ್ಯ ಏನಿರುತ್ತೋ ಅದೇ ರೀತಿ ತಮ್ಮ ಕರ್ತವ್ಯನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮಲ್ಲಿ ಏನು ಕೋರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಒಟ್ಟು 18,03,766 ಮತದಾರರ ಪೈಕಿ 17,75,811 ಅಂದರೆ ಅಂದಾಜು 98.45% ಅಷ್ಟು ಮತದಾರರಿಗೆ ನಮ್ಮ ಎಲ್ಲ BLOಗಳು ಎನ್ಯೂಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಿರುತ್ತಾರೆ. ಆದರೆ ಈ ಒಂದು ವಿತರಣೆ ಆದ ನಂತರನೂ ಕೂಡ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಹಿಂತಿರುಗಿಸಿರೋದು ಬರೀ 2,13,939 ಜನರು ಮಾತ್ರ. ಅಂದರೆ 11.86% ಜನ ಮಾತ್ರ ನಮಗೆ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಹಿಂತಿರುಗಿಸಿದ್ದೀರಿ. ತಮ್ಮೆಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ, ಈ ತಿಂಗಳ 29ನೇ ತಾರೀಕು ಅಂದರೆ 29/7/2026 ಒಳಗಡೆ ನಾವು ಇಷ್ಟು ಜನರ ಒಂದು ಎನ್ಯೂಮರೇಷನ್ ಫಾರ್ಮ್ನ ಡಿಜಿಟೈಸ್ ಮಾಡಬೇಕಾಗುತ್ತೆ. BLOಗಳು ತಮ್ಮ ಒಂದು ಆ್ಯಪ್ನಲ್ಲಿ ಡಿಜಿಟೈಸ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 2 ರಿಂದ 4 ನಿಮಿಷಗಳು ಅವರಿಗೆ ಹಿಡಿಯುತ್ತೆ. ಸೊ ಇಷ್ಟು ಲಕ್ಷಾಂತರ ಮತದಾರರ ಒಂದು ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡೋದಕ್ಕೆ ನಮಗೂ ಕೂಡ ಸಾವಿರಾರು ಗಂಟೆಗಳು ಅವಶ್ಯಕತೆ ಇದೆ. ಇವತ್ತಿಗೆ ಏನು 11.86% ನಮ್ಮ ಪ್ರಗತಿ ಇದೆ, ಇದನ್ನ ಹೆಚ್ಚು ಮಾಡೋದು ನಮ್ಮ ಕರ್ತವ್ಯದ ಜೊತೆಗೆ ತಮ್ಮ ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡ್ತೀವಿ ಅವರ ಒಂದು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಮಾತ್ರ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಮುಂದೆ ಬರುತ್ತೆ. ಅಂದರೆ 29/7/2026 ತನಕ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರ ಹಕ್ಕನ್ನು ಕೂಡ ನಾವು ಇದರಲ್ಲಿ ಈ ಒಂದು ಎನ್ಯೂಮರೇಷನ್ ಫಾರ್ಮ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಹಕ್ಕು ತಮಗೆ ನೀಡುವಲ್ಲಿ ನಮ್ಮ ಪಾತ್ರದ ಜೊತೆಗೆ ತಮ್ಮ ಒಂದು ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕವಾಗಿದೆ. ನಮಗೆ ಮತ್ತೊಂದು ತಮ್ಮ ಕಡೆಯಿಂದ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದೇ ದಿನ ಬಹಳಷ್ಟು ಜನ ನಮ್ಮ BLOs ತಮ್ಮ ಮನೆಗೆ ಬಂದಾಗ ತಮ್ಮನ್ನ ದೂರವಾಣಿ ಮೂಲಕ ತಮ್ಮನ್ನ ಭೇಟಿ ಮಾಡೋದಕ್ಕಾಗ್ಲಿ ಅಥವಾ ಯಾವ ಸಮಯದಲ್ಲಿ ಬರಬೇಕು ಅಂತ ಕೇಳಿದಾಗ ಬಹಳಷ್ಟು ಜನ ನಾಗರಿಕರು ಇನ್ನೂ ಸಮಯ ಇದೆ ಅಲ್ಲ, ನಾವು ನಂತರ ಕೊಡ್ತೀವಿ ಅನ್ನೋ ಒಂದು ಉತ್ತರ ಬಹಳಷ್ಟು ನಮಗೆ ಕೇಳಿಬರ್ತಾ ಇದೆ ಅಂತ BLOs ನಮಗೆ ತಿಳಿಸಿದ್ದಾರೆ. ಇದರಲ್ಲಿ ಅಫ್ಕೋರ್ಸ್ 29ನೇ ತಾರೀಕು ತನಕ ತಮಗೆ ಅವಕಾಶ ಇದೆ. ಆದರೆ 29ನೇ ತಾರೀಕು ನಂತರ ತಾವು 27, 28ನೇ ತಾರೀಕು ಅಂತ ಕೊಟ್ಟರೆ ಸಾವಿರಾರು ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ 1 ಅಥವಾ 2 ದಿನದಲ್ಲಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮೆಲ್ಲ BLOsಗಳಿಗೆ ತಾವು ಸಹಕಾರ ನೀಡಬೇಕಾಗಿ ಈ ಒಂದು ಮೂಲಕ ನಾನು ಕೋರ್ತಾ ಇದ್ದೇನೆ. ಹೇಗೆ ಸಹಕಾರ ನೀಡ್ತೀರಿ ಅಂದರೆ, ಆದಷ್ಟು ಬೇಗ ಇದೇ ವಾರದಲ್ಲಿ ತಮಗೆ ಬಂದಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ನ ಭರ್ತಿ ಮಾಡಿ ಅದನ್ನು ನಮ್ಮ BLOsಗೆ ತಲುಪಿಸಿದ್ರೆ ಅಥವಾ BLOs ತಮ್ಮ ಮನೆಗೆ ಬಂದಾಗ ಅವರಿಗೆ ನೀಡಿದರೆ ನಮಗೆ ಬಹಳಷ್ಟು ಸಹಕಾರಿ ಆಗುತ್ತೆ. ಈ ಒಂದು ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡೋದಕ್ಕೆ ತಮ್ಗೆ ಏನೇ ಅವಶ್ಯಕತೆ ಇದ್ರೂ ಕೂಡ ನಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ನಾವೇನು ಓಪನ್ ಮಾಡಿದ್ದೀವಿ, ದಯವಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಧಿಕಾರಿಗಳು ತಮ್ಮೆಲ್ಲರ ಒಂದು ಏನೇ ಒಂದು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ತಮಗೆ ಒಂದು ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಸಹಾಯ ಕೂಡ ಮಾಡ್ತಾರೆ. ಆದ್ರಿಂದ ತಮ್ಮಲ್ಲಿ ನನ್ನ ಕೋರಿಕೆ ಇಷ್ಟೇನೆ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ 29ನೇ ತಾರೀಕು ತನಕ ದಯವಿಟ್ಟು ವೇಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ತಮ್ಮ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಕೊಡಿ. ನಿಮ್ಮ ಮತದಾನ ನಿಮ್ಮ ಹಕ್ಕು, ಆ ಹಕ್ಕನ್ನು ನಿಮಗೆ ಕೊಡೋದಕ್ಕೆ ಸಹಕಾರಿಯಾಗಿ ಮಾಡ್ಬೇಕಂತ ಹೇಳಿದ್ರೆ ತಾವು ಆದಷ್ಟು ಬೇಗ ನಮಗೆ ಎನ್ಯೂಮರೇಷನ್ ಫಾರ್ಮ್ನ ಕೊಡಬೇಕಾಗ್ತದೆ. ತಮ್ಮ ಸಹಕಾರ ಹಿಂದೆನೂ ನೀಡಿದಿರಿ, ಮುಂದೆನೂ ಕೂಡ ಇದೇ ರೀತಿ ನೀಡ್ತೀರಿ ಅಂತ ಆಶಿಸ್ತಾ, ನಮ್ಮ ಜಿಲ್ಲೆಯ ಪ್ರಗತಿ ಮತ್ತು ತಮ್ಮ ಮತದಾನದ ಹಕ್ಕನ್ನು ತಾವು ಪಡೆಯೋದಕ್ಕೆ ಏನು ಅವಕಾಶ ಇದಿರುತ್ತೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.